ಗುರುಬಸವ ಮಹಾಶಿವಗಳವರ ದಿವ್ಯಗದ್ದುಗೆಗೂ ಭಕ್ತಿಯಿಂದ ನಮಿಸಿ, ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ದಿವ್ಯಗದ್ದುಗೆಗೂ ಭಕ್ತಿಯಿಂದ ನಮಿಸಿ, ಅನುಭಾವ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿದ ಆತ್ಮೀಯರು, ಶ್ರೇಷ್ಠ ಚಿಂತಕರು, ಶಿವಜ್ಞಾನಿಗಳಾದಂತಹ ಪರಮ ಪೂಜ್ಯ ಶ್ರೀ ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರಿಗೂ ಕೂಡ ಭಕ್ತಿಯಿಂದ ನಮಿಸಿ, ಸಂಗೀತ ಬಳಗದವರಾದಂತಹ ಶ್ರೀ ಸಿದ್ಧಾರೂಢ ಅವರಳ್ಳಿಯವರಲ್ಲಿಯೂ ಹಾಗೂ ತಬಲಾ ವಾದಕರಲ್ಲಿ ಮತ್ತು ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಮ್ಮೆಲ್ಲರ ಜೀವನ ಉಜ್ವಲವಾಗಬೇಕು, ಜ್ಯೋತಿರ್ಮಯವಾಗಬೇಕು. ಜ್ಞಾನದಿಂದ ನಮ್ಮ ಜೀವನ ಪರಮ ಪವಿತ್ರ ಆಗಬೇಕು. ನಾವ್ಯಾರೂ ಕೂಡ ಸಾಮಾನ್ಯರಲ್ಲ. ನಮ್ಮೆಲ್ಲರಲ್ಲಿ ಇರುವಂತಹ ಚೇತನ ಸಾಮಾನ್ಯವಾದುದಲ್ಲ. ಹೀಗಾಗಿ ನಾವು ಸಣ್ಣವರು ಅಂತ ತಿಳ್ಕೋಬಾರದು. ನಮ್ಮ ಒಳಗೆ ಅಡಗಿದಂತಹ ಶಕ್ತಿ ಸಾಮಾನ್ಯವಾದುದಲ್ಲ. ಕರಿಯು ಕನ್ನಡಿಯೊಳಗೆ ಅಡಗಿದಂತೆ ಎನ್ನೊಳಗೆ ನೀನಡಗಿದೆ ಕೂಡಲ ಸಂಗಮ ದೇವ. ಕನ್ನಡಿ ಬಹಳಷ್ಟು ಸಾಣದದ, ಆದ್ರೆ ಆನೆ ಬಹಳ ದೊಡ್ಡದದ. ಅಂತಹ ದೊಡ್ಡ ಆನೆಯನ್ನು ಈ ಒಂದು ಸಣ್ಣದಾದಂತಹ ಕನ್ನಡಿ ಇಡೀ ಆನೆಯನ್ನೇ ತೋರಿಸ್ತದೆ. ಆನೆಯಷ್ಟು ದೊಡ್ಡದ ಕನ್ನಡಿ ಇಲ್ಲ, ಆದರೆ ಆ ಇಡೀ ಆನೆಯೇ ಈ ಕನ್ನಡಿಯಲ್ಲಿ ಮೂಡಿಕೊಳ್ತದೆ, ಪ್ರತಿಬಿಂಬಿತವಾಗುತ್ತದೆ. ಹಾಗೆ ನಾವೆಲ್ಲರೂ ಬಹಳಷ್ಟು ಸಣ್ಣವರು ಈ ಜಗತ್ತಿನ ದೃಷ್ಟಿಯಿಂದ. ನಮ್ಮ ಗಾತ್ರ ಬಹಳಷ್ಟು ಚಿಕ್ಕದು, ನಾವಿರುವಂತಹ ವಾಸಸ್ಥಾನಗಳು ಬಹಳಷ್ಟು ಚಿಕ್ಕವು, ನಮ್ಮ ಶಾರೀರಿಕ ಇತಿಮಿತಿಗಳು ಕೂಡ ಬಹಳಷ್ಟು ಪರಿಮಿತ. ಆದರೆ ನಮ್ಮೊಳಗೆ ಅಡಗಿದಂತಹ ಚೈತನ್ಯ ಘನ ಪರಮಾತ್ಮ ದೇವ ಚೈತನ್ಯ ಸಣ್ಣದಲ್ಲ. ಕರಿಯು ಕನ್ನಡಿಯೊಳಗೆ ಅಡಗಿದಂತೆ ಎನ್ನೊಳಗೆ ನೀನಡಗಿದೆ ಕೂಡಲ ಸಂಗಮ ದೇವ. ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದಂತಹ ಶಕ್ತಿ ಪ್ರತಿಯೊಂದು ಜೀವಿಯ ಆಂತರ್ಯದಲ್ಲಿ ಪ್ರತಿಷ್ಠಿತವಾಗಿದೆ. ಹೀಗಾಗಿ ನಾವು ಯಾರೂ ಕೂಡ ಸಣ್ಣವರಲ್ಲ, ಸಾಮಾನ್ಯರಲ್ಲ. ನಮ್ಮೊಳಗೆ ಇರುವಂತಹ ಮೂಲ ಚೈತನ್ಯ ಯಾವುದು ಅಂದ್ರೆ ದೇವರು. ನಾವು ಏನೇ ಮಾಡಲಿ, ಪಾಪಿಗಳಾಗಲಿ ಪುನೀತರಾಗಲಿ ಪುಣ್ಯವಂತರಾಗಲಿ, ಧರ್ಮಿಗಳು ಕರ್ಮಿಗಳು ಅಧರ್ಮಿಗಳು ಯಾರಾದರೂ ಸರಿ, ನಾವು ಬಹಳಷ್ಟು ಲೋಭಿಗಳಾಗಿರಬಹುದು, ಪ್ರಾಪಂಚಿಕ ವ್ಯಾಮೋಹಿಗಳಾಗಿರಬಹುದು, ಆದರೆ ನಮ್ಮ ಒಳಗಿರುವಂಥ ಚೈತನ್ಯ ಮಾತ್ರ ಬದಲಾಗಿಲ್ಲ. ಆಕಾಶ ಯಾವ ರೀತಿಯಾಗಿ ವಾಯು ಹೆಂಗಿದ್ದರೂ ಸರಿ, ಎಂತಹ ಸುಗಂಧವಾಗಲಿ ದುರ್ಗಂಧವಾಗಲಿ, ಮಳೆ ಬಿದ್ದರೂ ಸರಿ ಬೀಳದೆ ಇದ್ದರೂ ಸರಿ, ಪೃಥ್ವಿ ತಿರುಗಿದರೂ ಸರಿ ತಿರುಗದಿದ್ದರೂ ಸರಿ, ಬಿಸಿಲು ಬಿದ್ದರೂ ಸರಿ ಬಿಸಿಲು ಇಲ್ಲದಿದ್ದರೂ ಸರಿ, ಯಾವ ರೀತಿಯಾಗಿ ಆಕಾಶ ಯಾವುದೇ ರೀತಿಯಾದಂತಹ ಪರಿಣಾಮಗಳಿಗೆ ಒಳಗಾಗದೆ
ತಾನಿದ್ದಂತೆಯೇ ಇರ್ತದನೋ ಆ ರೀತಿಯಾಗಿ ನಮ್ಮ ಶರೀರದಲ್ಲಿ ಏನೇ ಬದಲಾವಣೆಗಳಾಗಬಹುದು. ನಮ್ಮ ಮನಸ್ಸಿನಲ್ಲಿಯೂ ಕೂಡ ಹಲವಾರು ರೀತಿಯ ವಿಕಾರಗಳು ಏಳಬಹುದು. ಬುದ್ಧಿಯೂ ಕೂಡ ಬದಲಿಸಬಹುದು. ಜಗತ್ತಿನಲ್ಲಿಯೂ ಹಲವಾರು ರೀತಿಯ ಬದಲಾವಣೆಗಳು ಆಗ್ತಾ ಇರಬಹುದು. ಆದರೆ ಈ ಜಗತ್ತಿನ ಅಂತರಾತ್ಮವಾಗಿ, ಈ ನಮ್ಮ ಅಂತರಾತ್ಮವಾಗಿ ಯಾವ ಒಂದು ದಿವ್ಯ ಶಕ್ತಿ ಇದೆಯೋ ಅದೆಂದಿಗೂ ಬದಲಾಗುವುದಿಲ್ಲ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಸ್ಥಾವರ ಕಳೆ ಉಂಟು, ಜಂಗಮ ಕಳಿವಿಲ್ಲ. ಈ ಶರೀರ ಅಂದ್ರೆ ಏನು ಸಾಮಾನ್ಯ ಅಲ್ಲ. ಇದು ಬಹಳ ಸಾಣದಿರಬಹುದು, ಆದ್ರೆ ನಾವು ತಿಳಿದಷ್ಟು ಸಾಮಾನ್ಯವಾಗಿಲ್ಲ ಇದು. ಅವರು ಹೇಳ್ತಾರ, ಉಳ್ಳವರು ಶಿವಾಲಯ ಮಾಡುವರು. ಉಳ್ಳವರು ಅಂದ್ರೆ ಯಾರು ಶ್ರೀಮಂತರೋ, ಯಾರು ರಾಜ ಮಹಾರಾಜರೋ, ಯಾರ ಹತ್ತಿರ ಸಾಕಷ್ಟ ಸಂಪತ್ತದನೋ ಅಂಥವರು ದೊಡ್ಡ ದೊಡ್ಡ ಗುಡಿಗಳನ್ನು ಕಟ್ಟಿಸ್ತಾರೆ ದೇವರ ಸಲುವಾಗಿ. ಆದ್ರೆ ನಾನೇನ ಮಾಡಲಿ ಬಡವನಯ್ಯ, ನಾ ಬಡವದೀನಿ, ನನ್ನ ಹತ್ತಿರ ಅಷ್ಟು ರೊಕ್ಕನೂ ಇಲ್ಲ, ಒಂದು ಗುಡಿ ಕಟ್ಟಿ ದೇವರ ಪೂಜಾ ಮಾಡುವಷ್ಟು ಸಾಮರ್ಥ್ಯವೂ ನನ್ನಲ್ಲಿ ಇಲ್ಲ. ಎನ್ನ ಕಾಲೇ ಕಂಬ, ಹಾಗಾದ್ರೆ ನಾ ಏನು ದೇವರ ಪೂಜಾ ಮಾಡಲಿಕ್ಕೆ ಬರೋದಿಲ್ಲೇನು? ದೇವರ ಗುಡಿಯನ್ನು ಕಟ್ಟಲಿಕ್ಕೆ ಬರೋದಿಲ್ಲೇನು? ಬಸವಣ್ಣನವರು ಹೇಳ್ತಾರ, ಕಟ್ಟಲಿಕ್ಕೆ ಬರ್ತದ. ನೀನು ಎಷ್ಟೇ ಬಡವನಾಗಿರು, ನೀನು ಕೂಡ ಒಂದು ಗುಡಿಯನ್ನು ಕಟ್ಟಬಹುದು. ನೀನು ಕೂಡ ಪರಮಾತ್ಮನ ಪೂಜೆಯನ್ನು ಮಾಡಬಹುದು. ಒಬ್ಬ ಶ್ರೀಮಂತನಿಗೆ ಒಲಿದಂತಹ ದೇವರು ನಿನಗೂ ಕೂಡ ಒಲಿತ. ರೊಕ್ಕದಿಂದ ಅವ ಶ್ರೀಮಂತನಾಗಿರಬಹುದು, ನಿನಗ ದೇವರ ರೊಕ್ಕದಿಂದ ಕಡಿಮೆ ಇದ್ರೂ ಕೂಡ ಭಕ್ತಿಯಿಂದ ನಿನ್ನನ್ನು ಶ್ರೀಮಂತ ಮಾಡಿರ್ತಾನೆ. ಎನ್ನ ಕಾಲೇ ಕಂಬ, ಒಂದು ಗುಡಿ ಅದ ಅಂದ ಬಳಕ ಅಲ್ಲಿ ಕಂಬಗಳು ಬೇಕು. ಹಂಗ ನನ್ನ ಶರೀರದ ಕಾಲುಗಳೇನದಾವಲ್ಲ ಇವೇ ಕಂಬಿದ್ದಂಗ. ದೇಹವೇ ದೇಗುಲ, ಇಡೀ ನನ್ನ ಶರೀರ ಏನದ ಈ ಶರೀರವೇ ಒಂದು ಗುಡಿ. ಶಿರವೇ ಹೊನ್ನ ಕಳಶವಯ್ಯ, ತಲೆ ಏನದಲ್ಲ ಇದು ಸಾಮಾನ್ಯವಾದದ್ದಲ್ಲ, ಗುಡಿಗೆ ಇಟ್ಟಂತಹ ಬಂಗಾರದ ಕಳಶ ಇದು. ಹೊನ್ನ ಕಳಶ ಅಂದ್ರೆ ಬಂಗಾರದ ಕಳಶ ಶಿಖರ. ಶಿರವೇ ಹೊನ್ನ ಕಳಶವಯ್ಯ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಅವರು ಹೇಳ್ತಾರ ಬಸವಣ್ಣನವರು, ಹೊರಗೆ ಕಟ್ಟಿದಂಥ ಗುಡಿ ಇಂದಿಲ್ಲ ನಾಳೆ ಬಿದ್ದು ಹೋಗ್ತದ. ಅಲ್ಲಿರುವಂಥ ಮೂರ್ತಿಯು ಒಡೆದು ಹೋಗ್ತದ. ಆದ್ರ ಈ ಶರೀರ ಅನ್ನುವಂಥ ಗುಡಿ ಇದು ಕೂಡ ಇದಕ್ಕೂ ಆಯುಷ್ಯದ, ಇದು ಬಿದ್ದು ಹೋಗ್ತದ. ಆದರೆ ಈ ಶರೀರ ಅನ್ನುವಂಥ ಗುಡಿಯ ಒಳಗಡೆ ಯಾವ ದೇವರನ್ನ ನಾನು ಪ್ರತಿಷ್ಠಾಪಿಸಿದೆನಲ್ಲ ಆ ದೇವರು ಒಡೆದು ಹೋಗುವುದಿಲ್ಲ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಜಂಗಮ ಅಂದ್ರೆ ಏನು? ತತ್ವ. ಜಂಗಮ ಅಂದ್ರ ಜ್ಞಾನ, ಅರಿವು, ತಿಳುವಳಿಕೆ. ಪರಮಾತ್ಮ ಅಂದ್ರೆ ಏನು? ಜ್ಞಾನ. ದೇವರಂದ್ರೆ ಏನು? ಶುದ್ಧವಾದಂತಹ ತತ್ವ, ತಿಳುವಳಿಕೆ, ಅರಿವು.
ಅರಿವಿನ ಮಹಾಘನವೇ ದೇವರು. ಅಂತಹ ದೇವರ ಎಂದಿಗೂ ನಾಶವಾಗುವುದಿಲ್ಲ. ನಾನು ಇಂತಹ ದೇವರನ್ನ ಪೂಜೆ ಮಾಡುವಂಥವ ಅಂತ ಬಸವಣ್ಣವರು ಹೇಳಿದರು. ಹೀಗಾಗಿ ನಾವು ಯಾರೂ ಕೂಡ ಸಾಮಾನ್ಯರಲ್ಲ, ಸಣ್ಣವರು ಅಲ್ಲ. ಆದರೆ ನಮ್ಮ ತಪ್ಪು ತಿಳುವಳಿಕೆಯಿಂದಾಗಿ, ನಮ್ಮ ಅಜ್ಞಾನದಿಂದಾಗಿ ನಾವು ಏನು ತಿಳ್ಕೊಂಡಿದ್ದೀವಿ ಅಂದ್ರೆ, ನಾವು ಅಂದರೆ ಯಾವ ಕೆಲಸಕ್ಕೂ ಬರಲಾರದವರು, ಬಹಳಷ್ಟು ಸಣ್ಣವರು, ಬಹಳ ಪಾಪ ಮಾಡಿದಂಥವರು, ದೇವರಿಗೆ ನಮಗ ಬಹಳ ದೂರದ, ಇನ್ನೂ ಎಂದೋ ಏನೋ ಮುಕ್ತಿ, ಹಿಂಗೆ ನಾವು ತಿಳ್ಕೊಂಡದೇವಿ. ಆದರೆ ಇದು ನಮ್ಮ ಅಜ್ಞಾನದಿಂದ ಬಂದಂಥ ಮಾತೇ ಹೊರತು ನಿಜವಾದಂತಹ ಮಾತು ಇದಲ್ಲ. ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಸ್ವಲ್ಪ ಆದರೂ ಒಂದು ಕನ್ನಡಿ ಇರ್ತದಂದ್ರ ಆ ಕನ್ನಡಿ ಮ್ಯಾಲ ಧೂಳು ಮುಚ್ಚಿರ್ತದ, ಧೂಳು ಬಂದು ಬಿದ್ದಿರ್ತದ. ಆ ಧೂಳನ್ನು ಒರೆಸುವಂಥ ಕೆಲಸ ನಾವು ಮಾಡಬೇಕೀಗ. ನಮ್ಮ ಒಳಗನ ದೇವ ಚೈತನ್ಯ ಅಡಗದ, ಆದ್ರೆ ಮನಸ್ಸ ಹೊಯ್ದಾಡ್ತಾ ಇರುವುದರಿಂದ, ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯಾದಂತಹ ಕಸ ಬಿದ್ದಿರುವುದರಿಂದಾಗಿ ನಮ್ಮೊಳಗಿರುವಂಥ ದೇವರ ದರ್ಶನ ನಮಗಾಗ್ತಾ ಇಲ್ಲ. ಹೊರಗಿರುವಂತಹ ಎಲ್ಲವೂ ಕೂಡ ಒಂದೊಂದು ಪ್ರತೀಕಗಳ ಮಾತ್ರ, ಒಂದೊಂದು ಚಿಹ್ನೆಗಳು ಮಾತ್ರ, ದೇವರನ್ನ ಸಂಕೇತ ಮಾಡ್ತಾವ ಅಷ್ಟೇ. ನಿಜವಾದ ದೇವರು ಅವಲ್ಲ. ಕಲ್ಲದ ಅಂದ್ರ ಅದು ನಿಜವಾದ ದೇವರಲ್ಲ. ಬೇಕಾದಂತಹ ಮೂರ್ತಿ ಇರಬಹುದು, ಆದ್ರೆ ಆ ಮೂರ್ತಿ ನಿಜವಾದ ದೇವರಲ್ಲ. ನೀವು ಎಷ್ಟೇ ಚಲೋ ತಂಗ್ ಕೆತ್ತಿಸಿರಬಹುದು, ಅದನ್ನು ಸರಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಅದು ಒಂದು ಕಲ್ಲದನೇ ಹೊರತು ನಿಜವಾದ ದೇವರಲ್ಲ. ಹಾಗಾದ್ರೆ ಅದು ಬರೀ ಕಲ್ಲೇನು ಅಂದರೆ ಬರೀ ಕಲ್ಲನೂ ಅಲ್ಲ, ಅದೊಂದು ಸಂಕೇತ, ಅದೊಂದು ಚಿಹ್ನೆ, ಅದೊಂದು ಗುರುತು. ನಾವು ಇಲ್ಲಿಂದ ಒಂದು ಊರಿಗೆ ಹೋಗಬೇಕಾದ್ರೆ ಒಂದು ಕಲ್ಲು ಹಾಕಿರ್ತಾರ, ಒಂದು ಬೋರ್ಡ್ ಹಾಕಿರ್ತಾರ. ಆ ಬೋರ್ಡ್ ಓದಿದೀವಿ ಅಂದ್ರೆ ಗೊತ್ತಾಗ್ತದೆ ಇಷ್ಟು ದೂರ ಹೋಗಬೇಕು ಅಂತ ಗೊತ್ತಾಗ್ತದೆ, ಇಂಥ ಊರು ಇಲ್ಲದ ಅಂತ ಗೊತ್ತಾಗ್ತದೆ. ಹಂಗ ದೇವರನ್ನ ನೆನಪು ಮಾಡಿಕೊಡುವ ಸಲುವಾಗಿ ಮಾಡಿದಂತಹ ಸಂಕೇತಗಳೇ ಮೂರ್ತಿಗಳು, ಸಂಕೇತಗಳೇ ಕಲ್ಲಿನಲ್ಲಿ ತಯಾರಾದ ದೇವರುಗಳು. ನಿಜವಾದ ದೇವರವ ಅಲ್ಲ. ಹಾಗಾದ್ರೆ ದೇವರು ಯಾರು? ಎಲ್ಲಿ ಅದಾನ ದೇವರು? ದೇವರಂದ್ರೆ ಏನು ಬರೀ ಒಂದು ಕಲ್ಪನೆಯೋ? ದೇವರಂದ್ರೆ ಏನು ಒಂದು ಬರೀ ಭಾವನಾತ್ಮಕ ವಿಷಯವೇ? ದೇವರು ಅಂದ್ರೆ ಇದೊಂದು ಬೌದ್ಧಿಕ ತರ್ಕವೇ? ದೇವರಂದ್ರೆ ಇದು ಏನು? ಇದನ್ನು ಯಾರು ಮಾಡಿದರು? ದೇವರಂದ್ರೆ ಅದೊಂದು ತರ್ಕವೂ ಅಲ್ಲ, ವಿಚಾರವೂ ಅಲ್ಲ, ಅದೊಂದು ಭಾವನಾತ್ಮಕ ವಿಷಯವೂ ಅಲ್ಲ, ಇದನ್ನು ಯಾರೂ ಮಾಡಲೂ ಇಲ್ಲ. ಹಾಗಾದ್ರೆ ಇದು ಏನು ಅಂತ ಕೇಳಿದ್ರ, ಅದು ಇಡೀ ಜಗತ್ತಿಗೆ ಆಧಾರಭೂತವಾಗಿರುವಂಥ ಒಂದು ತತ್ವ. ಭೂಮಿ ಯಾವುದರ ಮೇಲೆ ನಿಂತದ ಅಂತ ಕೇಳಿದ್ರ, ದೇವತತ್ವದ ಮೇಲೆ ಈ ಭೂಮಿ ನಿಂತದ. ಸೂರ್ಯ ಯಾರ ಶಕ್ತಿಯಿಂದ ಬೆಳಗ್ತಾ ಇದ್ದಾನಂದ್ರ ದೇವತತ್ವದ ಶಕ್ತಿಯಿಂದ ಸೂರ್ಯ ಬೆಳಗ್ತಾ ಇದ್ದಾನ. ಮಳೆ ಯಾವ ಕಾರಣದಿಂದ ಆಗ್ತದಂದ್ರ ದೇವಶಕ್ತಿಯ ಆಶೀರ್ವಾದದಿಂದ ಮಳೆ ಆಗ್ತದೆ. ನಾವೆಲ್ಲ ಯಾವ ಶಕ್ತಿಯ ಕಾರಣದಿಂದ ಬದುಕಿದ್ದೀವಿ ಅಂದ್ರ ದೇವಶಕ್ತಿ ಇರುವುದರಿಂದ ನಾವೆಲ್ಲ ಬದುಕಿದ್ದೀವಿ. ಹೀಗಾಗಿ ಅಂತಹ ದೇವತತ್ವವನ್ನ ನಾವೆಲ್ಲ ತಿಳ್ಕೋಬೇಕು. ಎಲ್ಲದ ಅದು? ನಮ್ಮ ಒಳಗಡೆನೇ ಅದ. ಅಷ್ಟೇ ಅಲ್ಲದೆ ನಮ್ಮ ಮೂಲ ಸ್ವರೂಪವೇ ಅದ. ನಮಗಿಂತ ಭಿನ್ನವಾಗಿ ದೇವರಿಲ್ಲ. ಹಾಗಾದ್ರೆ ನಾವು ಯಾರು ಈಗ ಸದ್ಯದಲ್ಲಿ
ನಮಗೆ ಯಾಕದ ಭಾವ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ಕನ್ನಡಿ ಸ್ವಚ್ಛ ಆಗಲಾರದ ಹೊರತು ನಾವು ದೇವರು ಅಂತ ಗೊತ್ತಾಗುವುದಿಲ್ಲ. ಕನ್ನಡಿ ಸ್ವಚ್ಛ ಆಗಬೇಕು. ಸ್ವಚ್ಛ ಆಗಲಾರದ ಹೊರತು ನಾವು ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಹಂಗಾದ್ರೆ ಏನು ಮಾಡಬೇಕು ನಾವು? ಕನ್ನಡಿ ಸ್ವಚ್ಛ ಆಗಬೇಕಂದ್ರೆ ಏನು ಮಾಡಬೇಕು? ಅದನ್ನು ಎಲ್ಲಿ ಹೋದ ನಾವು ಸ್ವಚ್ಛ ಮಾಡಬೇಕು? ಆ ಸ್ವಚ್ಛ ಮಾಡೋ ಕೆಲಸ ಮಾಡೋರು ಯಾರು? ಅದನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಸರಿಯಾಗಿ ತಿಳ್ಕೋಬೇಕು. ಮನಸ್ಸು ಸ್ವಚ್ಛ ಆಗಬೇಕಲ್ಲ. ಇದು ಅರಿವಿ ಅವು ಇವು ಹೊಲಸಾದ್ರೆ ನಾವು ಸ್ವಚ್ಛ ಮಾಡಬಹುದು. ಇದು ಮನಸ್ಸು ಸ್ವಚ್ಛ ಆಗಬೇಕಲ್ಲ. ಅದು ಸ್ವಚ್ಛವಾಗಬೇಕಾದ್ರೆ ಇದೇನ್ ತಾವು ಸತ್ಸಂಗ ಮಾಡ್ತಾ ಇದ್ದೀರಲ್ಲ, ಇದೇ ಕಾರಣ. ಇದರಿಂದ ಮನಸ್ಸು ಸ್ವಚ್ಛ ಆಗ್ತದೆ. ಅಧ್ಯಾತ್ಮದಿಂದ ಮನಸ್ಸು ಸ್ವಚ್ಛ ಆಗ್ತದ. ಪ್ರಪಂಚದ ಮಾತುಗಳನ್ನು ಕೇಳುವುದರಿಂದ ಅಲ್ಲ. ಶ್ರೀಮಂತರ ಕಥೆಯನ್ನು ಹೇಳಿ ಅಥವಾ ಅದನ್ನು ಕೇಳುವುದರಿಂದಾಗಿ ಮನಸ್ಸು ಸ್ವಚ್ಛ ಆಗುವುದಿಲ್ಲ. ರಾಜ ಮಹಾರಾಜರ ಚರಿತ್ರೆಗಳನ್ನು ಕೇಳುವುದರಿಂದ ಮನಸ್ಸು ಸ್ವಚ್ಛ ಆಗುವುದಿಲ್ಲ. ಏನಾಗ್ತದ? ಮತ್ತಷ್ಟು ಹೊಲಸಾಗ್ತದ. ಶ್ರೀಮಂತರ ಕಥೆಯನ್ನು ಕೇಳಿದ್ರೆ ನಮ್ಮಲ್ಲಿ ಆ ಸಂಪತ್ತು ಇಲ್ಲಲ್ಲ, ನಾವು ಅದನ್ನು ಪಡಿಬೇಕು, ನಾವು ಶ್ರೀಮಂತರಾಗಬೇಕು, ನಮ್ಮಲ್ಲೇನು ಕಡಿಮೆ ಅದ ಅಂತ ಹಿಂಗ ಅಹಂಕಾರ ಹೆಚ್ಚಾಕೋತ ಹೋಗ್ತದೆ, ಅಜ್ಞಾನ ಹೆಚ್ಚಾಕೋತ ಹೋಗ್ತದ. ಆದ್ರೆ ಅದೇ ಶರಣರ ಚರಿತ್ರೆಗಳನ್ನು ಕೇಳುವುದರಿಂದ, ಅವರ ವಚನಗಳನ್ನು ನಾವು ಮೆಲುಕು ಹಾಕುವುದರಿಂದ ಹೊಲಸಾದಂಥ ಮನಸ್ಸ ಸ್ವಚ್ಛವಾಗುತ್ತದ. ಹೀಗಾಗಿ ನಾವು ಶಿವಶರಣರ ಚರಿತ್ರೆಗಳನ್ನು ಕೇಳಬೇಕು. ಹರಿವ ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ, ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ನಗುತ್ತಿರುವ, ದೇವರೋ ಇರುವನೋ ಇಲ್ಲವೋ ಎಂಬುದು, ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳುವೆಯೋ? ಅವರಿಗೆ ಇವರಿಗೆ ಕೇಳುವುದಾದರೆ ನಿನ್ನನೆ ನೀ ಕೇಳು, ನಿನ್ನ ಮನಸ್ಸನೆ ನೀ ಕೇಳು. ದೇವರೋ ಇರುವನೋ ಇಲ್ಲವೋ ಎಂಬುದು, ದೇವರೋ ಇರುವನೋ ಇಲ್ಲವೋ ಎಂಬುದು, ದೇವರು ಇರುವನು ಎಂತಿಹನೆಂದು ಯಾರನ್ನು ಕೇಳದಿರು. ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳದಿಯೋ? ಅವರಿಗೆ ಇವರಿಗೆ ಕೇಳುವುದಾದರೆ ಮನಸ್ಸನೆ ನೀ ಕೇಳು, ನಿನ್ನ ಮನಸ್ಸನೆ ನೀ ಕೇಳು. ದೇವರೋ ಇರುವನೋ ಇಲ್ಲವೋ ಎಂಬುದು, ದೇವರೋ ಇರುವನೋ ಇಲ್ಲವೋ ಎಂಬುದು. ಹರಿವ ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ, ಹರಿವ ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ, ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ನಗುತ್ತಿರುವ, ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ನಗುತ್ತಿರುವ. ದೇವರೋ ಇರುವನೋ ಇಲ್ಲವೋ ಎಂಬುದು, ದೇವರೋ ಇರುವನೋ ಇಲ್ಲವೋ ಎಂಬುದು. ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ, ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ, ಚೆಲುವ ತುಂಬಿರುವ ಒಲವ ಮಾತಿನಲ್ಲಿ ದೇವರು ನಗುತ್ತಿರುವ, ಚೆಲುವ ತುಂಬಿರುವ ಒಲವ ಮಾತಿನಲ್ಲಿ ದೇವರು ನಗುತ್ತಿರುವ. ದೇವರೋ ಮನುಷ್ಯ ಸತ್ಸಂಗವನ್ನು ಮಾಡಬೇಕು. ಅದರಿಂದ ಮನಸ್ಸು ಶುದ್ಧವಾಗುತ್ತದೆ,
ಶುದ್ಧವಾದ ಮನಸ್ಸಿನಲ್ಲಿ ಇರುವಂತಹ ವಸ್ತುವೇ ದೇವರು. ನಾವೆಲ್ಲರೂ ಶಿವಜ್ಞಾನಿಗಳಾಗಬೇಕು. ಹುಟ್ಟಿದೇವೆ, ಆದ್ರೆ ನಮಗೆ ಅಪರಿಚಿತವಾದಂತಹ ವಿಷಯ ಅಂದ್ರನ ಶಿವಜ್ಞಾನ. ಎಲ್ಲರಿಗೂ ಪ್ರಪಂಚದ ಬಗ್ಗೆ ಬಹಳಷ್ಟು ಗೊತ್ತದ, ಆದ್ರೆ ತಾನು ಯಾರು ಅಂತಲೇ ಗೊತ್ತಿಲ್ಲ. ಹೊರಗಿಂದೆಲ್ಲ ಗೊತ್ತದ, ತಾನು ಯಾರೋ ಅದ ನಿಜವಾಗಿ ಗೊತ್ತಿಲ್ಲ. ನಿಜವಾಗಿಯೂ ನಾವು ಯಾರು ಅಂತ ವಿಚಾರ ಮಾಡಬೇಕು. ಯಾರು ನಾವು ಅಷ್ಟು ಗೊತ್ತಾಗುವುದಿಲ್ಲೇನ್ರಿ? ನಾವು ಇಂಥವ್ರ ಮಕ್ಕಳು ಅಂತ ಹೇಳ್ತಾರೆ. ನೀನು ಇಂಥವನ ಮಗನಾಗುವುದಕ್ಕಿಂತಲೂ ಮೊದಲು ಏನಾಗಿದ್ದೆ ಅದನ್ನು ವಿಚಾರ ಮಾಡು. ಹುಟ್ಟುವುದಕ್ಕಿಂತ ಮೊದಲು ನೀನೇನಾಗಿದ್ದೆ? ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ. ಈ ಊರಿಗೇನೂ ಸಂಬಂಧ ಇಲ್ಲ. ಹಾಗಾದ್ರೆ ನಿಜವಾಗಿಯೂ ನಾನು ಯಾರು? ಯಾವ ಚೈತನ್ಯ ನಾನು? ನನ್ನ ಒಳಗೆ ಏನದ ಅಂತ ವಿಚಾರ ಮಾಡ್ತಾ ಹೋಗಬೇಕು. ಅಧ್ಯಾತ್ಮ ಅಂದ್ರೆ ಹೊರಗೆ ಹುಡುಕಾಡ್ಕೋತ ಹೋಗೋದಲ್ಲ, ಒಳಗೆ ಹುಡುಕಾಡ್ಕೋತ ಹೋಗೋದದ ಇದು. ಹೊರಗೆ ಹುಡುಕಾಡ್ತಾ ಹೋದಂಥವ ಪ್ರಾಪಂಚಿಕನಾದ, ತನ್ನ ಒಳಗ ಹುಡುಕಾಡ್ತಾ ಹೋದಂಥವನೇ ಒಬ್ಬ ಮಹಾತ್ಮನಾದ, ಶಿವಶರಣನಾದ. ನಮಗ ಈ ಒಳಗ ಹುಡುಕಾಡುವಂಥ ಕಲೆ ಗೊತ್ತಬೇಕು. ತನ್ನ ವಿಚಾರಿಸಲೊಲ್ಲದಿ ಮನವು, ಇದಿರ ವಿಚಾರಿಸ ಹೋಹುದಿ ಮನವು. ಏನ ಮಾಡುವೆ ನೀ ಮನವನು, ಎಂತು ಮಾಡುವೆನು ಈ ಮನವನು. ಕೂಡಲ ಸಂಗಮ ದೇವನ ನಚ್ಚದ ಮೆಚ್ಚದ ಮನವನು ಒಯ್ದು ಕೆಚ್ಚಿನೊಳಗಿಕ್ಕು ಅಂತ ಹೇಳಿದರು. ನೀನು ಯಾರಪ್ಪ ಅಂತ ಇದನ್ನು ವಿಚಾರ ಮಾಡಂತ ಹೇಳಿದ್ರ ಮಂದೇನು ಮಾಡ್ಲಾತಾರಂತ ಆ ಕಡೆ ವಿಚಾರ ಮಾಡ್ತೀವಿ ಹೊರತು ನಾವೇನು ತಿಳ್ಕೋಬೇಕಾಗಿದಂತ ವಿಚಾರ ಮಾಡುವುದಿಲ್ಲ. 100 ವರ್ಷ ಆಯುಷ್ಯದಲ್ಲಿ ನಮ್ಮ ಬಗ್ಗೆ ವಿಚಾರ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ನಾವು ಮಂದಿ ಬಗ್ಗೆನೇ ವಿಚಾರ ಮಾಡ್ತೇವೆ. ಊಟ ನಮ್ಮ ಮನೆಯದು ಮಾಡ್ತೇವೆ, ಖರ್ಚು ನಮ್ಮ ಮನೆಯದು ಮಾಡ್ತೇವೆ, ಆ ಬಳಿಕ ನಮ್ಮ ಮನ್ಯಾಗ ವಾಸ ಮಾಡ್ತೇವೆ. ಇಷ್ಟೆಲ್ಲ ಮಾಡಿಕೊಂಡು ಅವರೇನು ಮಂದೇನು ನಿಮಗೆ ಪಗಾರ ಕೊಟ್ಟಿಲ್ಲ ನಮ್ಮ ಬಗ್ಗೆ ಮಾತಾಡಂತ, ಅವರೇನು ನಮ್ಮ ಬಗ್ಗೆ ಹೇಳ್ರಿ ಅಂಥೇಳಿ ನಿಮ್ಮ ಮನೆ ತಕ ಬಂದು ಹೇಳಿ ಹೋಗಿಲ್ಲ. ಏನೂ ಇಲ್ಲಂದ್ರೂ ಖಾಲಿ ಕುಂಡ್ರೋದು ಹೆಂಗ ಅಂತ ಮಂದಿ ಬಗ್ಗೆ ಮಾತಾಡ್ಕೋತ ಕೊಡಿರ್ತೀವಿ. ಹಿಂಗ ಮಂದಿಯ ಕುರಿತಾಗಿ ನಾವು ಮಾತಾಡೋದು ಕಲ್ತೀವಿ ಹೊರತು ನಿಜವಾಗಿಯೂ ನಾವು ಯಾರದೀವಿ ಅಂತ ನಮಗೆ ಗೊತ್ತಿಲ್ಲ. ಜಗತ್ತಿನ ಅತ್ಯಂತ ದೊಡ್ಡ ಆಶ್ಚರ್ಯ ಯಾವುದು ಅಂದ್ರೆ ಇದೆ. ಎಲ್ಲರಿಗೂ ಮಗ್ಗಲ ಮನೆಯವ್ರು ಹೆಂಗದಾರಂತ ಬಹಳ ಚಲೋ ಗೊತ್ತಿರ್ತದೆ. ತನ್ನ ಮನಸ್ಸಿನಲ್ಲಿ ಎಷ್ಟು ಗದ್ದಲು ನಡೆದದಂತ ಅವನಿಗೂ ಗೊತ್ತಿಲ್ಲ. ತನ್ನ ಮನಸ್ಸ ಎಷ್ಟು ಹೊಲಸಾಗ್ಯದಂತ ಯಾರಿಗೂ ಗೊತ್ತಿಲ್ಲ. ಬರೇ ಮಂದಿ ಕಡೆ ಬಟ್ಟ ಮಾಡ್ತೀವಿ ನಾವು. ಒಂದು ಬಟ್ಟ ಜಗತ್ತಿನ ಕಡೆಗಿದ್ರ 4 ಬಟ್ಟಗಳು ನಮ್ಮ ಕಡೆಗಿರ್ತಾವ. ಹೀಗಾಗಿ ಲೋಕದಾಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಜಗತ್ತು ಯಾಕೆ ತಿದ್ಲಾಕ್ ಹೋಗ್ತೀರಿ ನೀವು? ನಿಮಗೇನಾದರೂ ಆ ಸಾಮರ್ಥ್ಯ ಅದ ಏನು? ನೀವೇನ ಮಹಾತ್ಮರ ಅಥವಾ ಶಿವಶರಣರ? ಜಗದ ಆದಿ ಅಂತ್ಯ ಅನಾದ್ಯನಂತಗಳನ್ನು ಅರಿತಂತಹ ಸಂತರೇ, ಅಥವಾ ಇಡೀ ಜಗತ್ತಿಗೆ ಒಂದು ಯೋಗ್ಯ ಮಾರ್ಗದರ್ಶನ ಮಾಡುವಷ್ಟು ಸಮರ್ಥ ಗುರುಗಳೇ, ಅಥವಾ ಇಡೀ ಜಗತ್ತಿನ ಮೂಲ ಜ್ಞಾನವನ್ನು ಅರಿತಂತಹ ಶ್ರೇಷ್ಠ ಆತ್ಮಜ್ಞಾನಿಗಳೇ,
ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಬಯಸುವಂಥ ದಯಾವಂತ ಸಂತರೇ ಯಾರು ನೀವು? ಜಗತ್ತನ್ನು ತಿದ್ದುವಂಥ ಸಾಮರ್ಥ್ಯ ಇರುವುದು ಮಹಾತ್ಮರಿಗೆ ಮಾತ್ರ, ನಮ್ಮಂಥವರಿಗಲ್ಲ. ಹೀಗಾಗಿ ಬಸವಣ್ಣವರು ಹೇಳಿದರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ಜಗತ್ತಿನ ಡೊಂಕ ತಿದ್ಲಾಕ ನಾವು ಯಾರೂ ಹುಟ್ಟಿಲ್ಲ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಈ ಪ್ರಸಾದ ಕಾಯವನ್ನು ಕೆಡಿಸಲಾಗದು. ದೇವರನ್ನು ಒಲಿಸುವ ಸಲುವಾಗಿ ಈ ಶರೀರ ಬಂದದ. ಈ ಶರೀರವನ್ನು 100 ವರ್ಷ ಕೆಡ್ಲಾರ್ದಂಗ, ಹಾಳ ಆಗಲಾರ್ದಂಗ, ಯಾವುದೇ ರೀತಿಯ ವ್ಯಸನಗಳಿಗೆ ಒಳಗಾಗಲಾರ್ದಂಗೆ ಇಟ್ಟುಕೊಂಡು ಹೋಗುವುದೇ ಒಂದು ದೊಡ್ಡ ಜವಾಬ್ದಾರಿ ಅದ ನಮ್ಮ ಮೇಲೆ. ಆ ಬಳಿಕ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನಸ್ಸನ್ನು ಶಾಂತ ಮಾಡ್ಕೋರಿಪ್ಪ, ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ. ಆದ್ರೆ ನಾವು ನಮ್ಮನ್ನು ತಿದ್ದುಕೊಳ್ಳುವ ಬದಲಿಗೆ ಮಂದಿನ ತಿದ್ಲಾಕ ಹೊಂಟೇವಿ. ಒಬ್ಬ ಯಾವನೋ ಊರಾಗ ಇರುವಂಥ ಮನುಷ್ಯಾಗ ಅನಿಸ್ತಂತ, ಏನು ಮಾಡೋದದ ಮನ್ಯಾಗ ಕೂತ ಜಗತ್ ಶುದ್ಧ ಮಾಡಿ ಬರೋನು ಅಂತ ಹೊಂಟಂತ. ಜಗತ್ತು ಬದಲು ಮಾಡಬೇಕು. ನಾವು ಹುಟ್ಟಿದ್ದೆ ಅದಕ್ಕೆ. ನಮ್ಮಲ್ಲೇನು ಸಾಮರ್ಥ್ಯ ಕಡಿಮೆ ಅದ ಏನು? ಅವಾಗ ಮನುಷ್ಯ ಹೊಂಟಂತ ಮೊಟ್ಟ ಮೊದಲ ಇಡೀ ಜಗತ್ತು ಬದಲು ಮಾಡಬೇಕು ಅಂತ ಹೋದ. ಜಗತ್ತು ಬಹಳ ದೊಡ್ಡದಿತ್ತು. ಒಂದು 4-8 ವರ್ಷ ಅವ್ರಿಗೆ ಹೇಳಿದ, ಇವ್ರಿಗೆ ಹೇಳಿದ, ಯಾರೂ ಕೇಳಲಿಲ್ಲ. ಆ ಬಳಿಕ ಇಡೀ ಜಗತ್ತು ಬಹಳ ದೊಡ್ಡದಾಗ್ತದ ಅಂತ ತಿಳ್ಕೊಂಡು ನಮ್ಮ ದೇಶರೇ ನನ್ನ ಮಾತು ಕೇಳ್ತಿದ್ದಾನಂತ ದೇಶಕ್ಕೆ ಬಂದ. ದೇಶದಾಗಿ ಇವನ್ಕಿಂತ ಶಾಣೆ ಮಂದಿ ಇತ್ತು ಭಾಳ. ಇವನ್ ಮಾತೇನು ಕೇಳ್ತಾರ ಅವರು ಕೇಳಲಿಲ್ಲ. ಕೊನೆಗೆ ಒಂದು ರಾಜ್ಯರೇ ನಾವು ಶುದ್ಧ ಮಾಡೋನು, ಇದನ್ನರೇ ತಿದ್ದೋನು ಅಂತ ಬಂದ. ಅಲ್ಲಿ ಕೆಲಸ ಆಗಲಿಲ್ಲ. ಜಿಲ್ಲಾಕ್ಕೆ ಬಂದ, ತಾಲೂಕಿಗೆ ಬಂದ, ಕೊನೆಗೆ ಪಂಚಾಯತಿಗೆ ಬಂದ. ಎಲ್ಲಿಂದ ಗಾಡಿ ಹೊಂಟಿತ್ತು ಮತ್ತು ಅಲ್ಲಿಗೆ ಬಂತು. ಪಂಚಾಯತಿಗೆ ಬಂದ. ಇಲ್ಲರೇ ನನ್ನ ಮಾತು ಕೇಳ್ತಾರೇನು ಈ ಊರನವರು ಅಂತಂದ. ಅವರಂದ್ರು, ನಿನ್ನಂಥವ್ರನ್ನ ಎಷ್ಟೋ ಮಂದಿ ನೋಡಿದೀವಿ ಅಂತಂದ್ರು ಅವರು. ಓಣಿಯರೇ ಶುದ್ಧ ಮಾಡೋನು ಅಂತ ಓಣಿಗೆ ಬಂದ. ಓಣ್ಯಾನವ್ರು ಹೇಳಿದರು, ನಿನ್ನ ಮನೆ ನೀ ತಿದ್ದುಕೋರಪ್ಪ ಅಂತ ಹೇಳಿದ್ರು ಅವರು. ಮನೆಗೆ ಬಂದ. ಮನ್ಯಾಗ ಬಂದ ಮನೆ ಅವ್ರಿಗೆ ಹೇಳಕ್ಕೆ ಹೋದ. ಅವರಂದ್ರು, ಜಗತ್ತೇನು ತಿದ್ದುಕೋತಿ, ನಮ್ಮನ್ನು ತಿದ್ದುವ ಅವಶ್ಯಕತೆ ಇಲ್ಲ, ನಿನ್ನಷ್ಟು ನೀ ತಿದ್ದುಕೊಂಡೆ ಅಂದ್ರೆ ಈ ಜಗತ್ತಿನಂದ ಒಬ್ಬ ಹುಚ್ಚು ಕಡಿಮೆ ಆಗ್ತಾನ ಅಂತ ಹೇಳಿದ್ರು ಅವರು. ಏನು ಹೇಳಿದ್ರು ಅವರು? ಜಗತ್ತು ತಿದ್ದೋದು ಬೇಡ, ಊರು ತಿದ್ದೋದು ಬೇಡ, ಯಾರನ್ನು ತಿದ್ದುಕೋಬೇಕು? ನಮ್ಮಷ್ಟಕ್ಕೆ ನಾವು ತಿದ್ದುಕೊಂಡು ಶುದ್ಧ ಆಗಿದ್ದೀವಿ ಅಂದ್ರೆ ಈ ಜಗತ್ತಿನಲ್ಲಿಂದ ಒಬ್ಬ ಹುಚ್ಚನ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗಾಗಿ ಅಂತಹ ಶಿವತತ್ವವನ್ನು ತಿಳಿಸಿಕೊಡುವ ಸಲುವಾಗಿ ಈ ಜಗತ್ತಿನಲ್ಲಿ ಅನೇಕ ಸಂತ ಮಹಾತ್ಮರು ಹುಟ್ಟಿದರು. ಅವರು ಈ ಲೋಕದ ಅಂಕುಡೊಂಕುಗಳನ್ನು ತಿದ್ದುವ ಸಲುವಾಗಿಯೇ ಅವತರಿಸಿದಂಥವರು ಸಿದ್ಧ ಪುರುಷರಿದ್ದರವರು. ಹುಟ್ಟಿದ ಬಳಿಕ ಜ್ಞಾನಿಗಳಾದಂಥವರಲ್ಲ, ಶಿವನ ದೂತರಾಗಿಯೇ ಜಗತ್ತು ಉದ್ಧಾರ ಮಾಡ್ಲಕ್ಕೆ ಬಂದವರು. ಅಂಥವರು ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರು. ಅವರು ಅನೇಕ ವಚನಗಳನ್ನು ಹೇಳಿದರು. ಅವರು ಮಾಡಿದಂಥ ಸಾಧನೆ ಬಹಳ ದೊಡ್ಡದು. ಅವರು ಹೇಳ್ತಾರ, ನಾವು ಏನು ಮಾಡಬೇಕಾಗಿದೆ ಜೀವನದಲ್ಲಿ, ಏನನ್ನ ಮಾಡಬಾರದು. ಅವರು ಹೇಳ್ತಾರ, ಒಂದು 5-6 ಮಾತು ಹೇಳ್ತಾರ, ಅವುಗಳನ್ನು ನೆನಪಿಟ್ಕೋಬೇಕು. ಕಾಮ ಬೇಡ ಪರಸ್ತ್ರೀಯಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ, ಲೋಭ ಬೇಡ ತನು ಮನಗಳಲ್ಲಿ,
ಮೋಹ ಬೇಡ ಪ್ರಪಂಚದಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ, ಮತ್ಸರ ಬೇಡ ಸಕಲ ಜೀವಂಗಳಲ್ಲಿ. ಒಂದು 6 ಮಾತು ಹೇಳಿದರು. ಕಾಮ ಬೇಡ ಪರ ಸ್ತ್ರೀಯಲ್ಲಿ, ಪರ ಪುರುಷನಲ್ಲಿ. ಮನುಷ್ಯನ ಮನಸ್ಸಿನಲ್ಲಿಯೇ ಇರುವಂತಹ ಒಂದು ಅತ್ಯದ್ಭುತವಾದಂತಹ ಶಕ್ತಿ ಅದು. ಇಡೀ ಜಗತ್ತನ್ನೇ ತನ್ನ ಬೆರಳ ತುದಿಯ ಮೇಲೆ ಆಡಿಸುವಂತಹ ಒಂದು ಶಕ್ತಿ ಯಾವುದು ಅಂದ್ರೆ ಕಾಮ. ಆ ಕಾಮವನ್ನ ಯಾವ ಮನುಷ್ಯ ಭಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾನೆ, ತನ್ನಲ್ಲಿರುವಂತಹ ಪ್ರೇಮವನ್ನ ಪರಮಾತ್ಮನ ಮೇಲೆ ಯಾವ ಇಡ್ತಾನಲ್ಲ ಅಂತಹ ಮನುಷ್ಯ ಜ್ಞಾನಿಯಾಗ್ತಾನೆ. ಅದೇ ಮನುಷ್ಯ ತನ್ನ ಮನಸ್ಸನ್ನು ಸ್ವಲ್ಪ ಏನಾದರೂ ಹೊಯ್ದಾಡಿಸಿ ಬಿಟ್ಟ ಅಂದ್ರ ಇಡೀ ಜೀವನ ಹಾಳಾಗ್ತದ. ಹೀಗಾಗಿ ಕಾಮ ಬೇಡ ಪರ ಸ್ತ್ರೀಯಲ್ಲಿ, ಪರ ಪುರುಷನಲ್ಲಿ. ಎರಡನೆಯ ಮಾತನ್ನ ಹೇಳ್ತಾರ, ಕ್ರೋಧ ಬೇಡ ಗುರುವಿನಲ್ಲಿ. ಗುರುಗಳು ಅಂದ್ರೆ ನಮಗೆ ಕಲಿಸುವ ಸಲುವಾಗಿ, ನಮಗೆ ತಿದ್ದಿ ಹೇಳುವ ಸಲುವಾಗಿ ಅವತರಿಸಿದಂತಹ ಮಹಾತ್ಮರು. ನಾವು ಅವರಲ್ಲಿ ಎಂದಿಗೂ ಸಿಟ್ಟು ಮಾಡ್ಕೋಬಾರದು. ಈಗ ಮನೆಯಲ್ಲಿ ಬರೀ ಗುರುಗಳಂದ್ರೆ ಗುರುಗಳಷ್ಟೇ ಅಲ್ಲ, ಒಂದು ಅಕ್ಷರ ಕಲಿಸಿದವರು ಗುರುಗಳೇ, ಒಂದು ಬುದ್ಧಿಯ ಮಾತನ್ನು ಹೇಳಿದಂಥವರು ಗುರುಗಳೇ. ನಾವು ತಗ್ಗಿಗೆ ಬೀಳುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿ ಬೀಳಬೇಡಪ್ಪ ಅಂತ ಹೇಳಿದ್ರು ಗುರುಗಳೇ ಅವರು. ಯಾಕೆ ಅಂದ್ರೆ ಅವರ ಆ ಮಾತು ಹೇಳದೆ ಹೋದ್ರ ನಾವು ತಗ್ಗಿಗೆ ನಿಶ್ಚಿತವಾಗಿಯೂ ಬೀಳುತ್ತಿದ್ದೀವಿ. ಹೀಗಾಗಿ ಜಗತ್ತಿನಲ್ಲಿ ಎಲ್ಲರೂ ಕೂಡ ನಮಗೆ ಒಂದು ರೀತಿಯಲ್ಲಿ ಗುರುಗಳೇ. ಕ್ರೋಧ ಬೇಡ ಗುರುವಿನಲ್ಲಿ. ನಿನಗೆ ಒಳ್ಳೆಯ ಮಾತನ್ನು ಯಾರ್ಯಾರು ಹೇಳ್ತಾರ ಅವ್ರ ಕುರಿತು ಎಂದೂ ಸಿಟ್ಟು ತಿಳ್ಕೋಬೇಡ. ಯಾಕೆ ಅಂದ್ರ ಗುರುಗಳು ನಮಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ, ನಮಗೆ ಕೆಟ್ಟದ್ದಾಗಲಿ ಅಂತ ಬಯಸೋದಿಲ್ಲ. ಒಬ್ಬ ಜಶವಂತ ಸಿಂಗ್ ಅಂತ ಆಗಿ ಹೋದ ಈ ದೇಶದಲ್ಲಿ, ಬಹಳ ದೊಡ್ಡ ಮಹಾರಾಜ. ಆತ ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಾ ಇದ್ದ. ಅವನಿಗೆ ದುರ್ಗಾದಾಸ ಅಂತ ಒಬ್ಬರು ಗುರುಗಳಿದ್ರು. ಅವರು ಹೀಗಿದ್ರು ಗುರುಗಳು ಒಂದಿಷ್ಟು ಕೂಡ ಇವನಿಗೆ ಖಾಲಿ ಬಿಡ್ತಿರ್ಲಿಲ್ಲ. ಅಷ್ಟು ಕೆಲಸ ಹಚ್ತಿದ್ರು, ಅಷ್ಟು ಬೈತಿದ್ರು, ಆ ರೀತಿಯಾಗಿ ಅವನನ್ನು ತಯಾರು ಮಾಡ್ತಾ ಇದ್ರು. ಶಿಕ್ಷಣ ಅಂದ್ರೆ ಯಾವ ರೀತಿಯಾಗಿರ್ತದ ಅಂದ್ರ ಅಲ್ಲಿ ಏನೋ ನೋ ಕಾಂಪ್ರಮೈಸ್. ಏನೋ ಇವ ನಮ್ಮವಾದಾನ ಅಂತ ನೋಡಿದ್ರೆ ಪೂರ್ಣ ಶಿಕ್ಷಣ ಆಗುವುದಿಲ್ಲ. ಈಗ ಬಂಗಾರವನ್ನ ಒಂದು ಆಭರಣ ಮಾಡಬೇಕಾದ್ರ ಪತ್ತಾರ ಇದು ನಮ್ಮ ಮನೆಯ ಬಂಗಾರದ ಅಂತೇನಾದ್ರೂ ಸಾವಕಾಶ ಹೊಡೆದ ಅಂದ್ರೆ ಆಕಾರ ಬರುವುದಿಲ್ಲ ಅದಕ್ಕೆ. ಕುಂಬಾರ ನಾನಾ ಕಲಿಸಿದ ಮಣ್ಣದ, ನಮ್ಮ ಹೊಲದಾನ ಮಣ್ಣದ, ಇದನ್ನ ಹೆಂಗ ನಾನಿನ್ನು ಸುಡುವುದಪ್ಪ ಅಂತಂದ ಅಂದ್ರ ಅದು ಸರಿಯಾಗಿ ಸುಡುವುದಿಲ್ಲ ಗಡಿಗೆ. ಹಂಗ ಶಿಕ್ಷಕರಾಗಲಿ, ಮನೆಯಲ್ಲಿ ತಂದೆ ತಾಯಿಗಳಾಗಲಿ, ಇವು ನಮ್ಮ ಹುಡುಗರದಾವು, ಇವಕ್ಕೆ ಹೆಂಗ ಬಡಿಯೋನು ಹೆಂಗ ಬೈಯೋನು ಅಂದ್ರೆ ಗಡಿಗೆ ಸರಿಯಾಗಿ ತಯಾರಾಗುವುದಿಲ್ಲ. ಸುಡುವ ಕಾಲದಲ್ಲಿ ಸರಿಯಾಗಿ ಗಡಿಗೆ ಸುಡದೆ ಹೋದ್ರ ಮುಂದೆ ಅದರಲ್ಲಿ ನೀರನ್ನು ಹಾಕ್ಲಕ್ಕಾಗುವುದಿಲ್ಲ, ಹಾಲನ್ನು ಹಾಕ್ಲಕ್ಕಾಗುವುದಿಲ್ಲ, ಎದಕ್ಕೂ ಉಪಯೋಗಕ್ಕೆ ಬರಲಾರ್ದಂಗೆ ಅಕ್ಕವವು. ಆದ್ದರಿಂದ ಶಿಕ್ಷಣ ಕೊಡುವಾಗ, ಉಪದೇಶ ಮಾಡುವಾಗ ಎಂದಿಗೂ ಮನುಷ್ಯ ಇವ ನಮ್ಮವ ಅಂತ ನೋಡಬಾರದು. ಆಗ ದುರ್ಗಾದಾಸರು ಬಹಳ ಶ್ರೇಷ್ಠ ಗುರುಗಳಾಗಿದ್ದರು. ಗುರುಗಳಿಗೆ ಎಂದಿಗೂ ಕೂಡ ಶಿಷ್ಯರ ಮ್ಯಾಲ, ಭಕ್ತರ ಮ್ಯಾಲ ಸಿಟ್ಟಿರುವುದಿಲ್ಲ. ಇವರು ತಿದ್ದುಕೊಳ್ಳಿ ಅಂತ ಅವ್ರು ಹೇಳ್ತಿರ್ತಾರೆ.
ಅವಾಗ ದಿನಂಪ್ರತಿಯಾಗಿ ಅತ್ಯಂತ ಕಠಿಣವಾದ ಪರೀಕ್ಷೆಗಳು. ಮುಂದವ ಒಬ್ಬ ಮಹಾರಾಜನಾಗವನಿದ್ದ. ಅವನ ಕೈಯಲ್ಲಿ ಒಂದು ಸಾಮ್ರಾಜ್ಯ ಬರುವುದಿತ್ತು. ಲಕ್ಷಾಂತರ ಕೋಟ್ಯಾಂತರ ಪ್ರಜೆಗಳ ಜವಾಬ್ದಾರಿ ಅವನ ಹೆಗಲ ಮೇಲೆ ಏರುವುದಿತ್ತು. ಹೀಗಾಗಿ ಎಷ್ಟು ದೊಡ್ಡ ಜವಾಬ್ದಾರಿ ಇರ್ತದನೋ ಅಷ್ಟು ಗಟ್ಟಿಯಾಗಿ ಅವನನ್ನು ತಯಾರು ಮಾಡಬೇಕಾಗ್ತದೆ. ಬರೇ ಒಂದು ಮನೆಯನ್ನು ಸಂಭಾಳಿಸಬೇಕಾದ್ರನ ಎಷ್ಟೋ ಗಟ್ಟಿಯಾಗಿ ನಾವು ಹುಡುಗರನ್ನು ತಯಾರು ಮಾಡಬೇಕಾಗ್ತದೆ. ಮನೆಯಾಗ ತಂದೆ ತಾಯಿಗಳು ಸರಿಯಾಗಿ ಕಲಿಸಲಾರದ ಕಾರಣದಿಂದಾಗಿ ಹುಡುಗರು ಕುಡಿಯುವುದು, ಸೇದುವುದು, ತಿನ್ನುವುದನ್ನು ಕಲಿತಾವೆ. ಗಡಿಗೆ ಸುಟ್ಟಿಲ್ಲ ಅಂತ ನೀವು, ಗಡಿಗೆ ಸುಡೋದು ಅಂದ್ರೆ ನಾಳೆ ಓದು ಉರಿ ಹೆಚ್ಚಿರಿ ಮಂತ. ಹಂಗಲ್ಲ, ಶಿಕ್ಷಣ ಆ ರೀತಿಯಾಗಿ ಕೊಡಬೇಕು. ಯಾವಾಗ ಕಲಿಸೋದ್ರಿ ಶಿಕ್ಷಣ? 12ನೇತೆ ಆದ ನಂತರ ಕಲಿಸ್ರಲ್ಲ, ಚಲೋ ಕಲಿತಾವ. ನಿಮ್ಮ ತಲೆ ಬರೋಬ್ಬರಿ ಬೆಳೆದಿರ್ತಾರ, ಅವ್ರು ಏನು ನಿಮ್ಮ ಮಾತು ಕೇಳ್ತಾರ. ಅವಾಗ ಯಾವಾಗ ನೀವು ಅವರಿಗೆ ಕಲಿಸ್ಬೇಕು ಅಂದ್ರ ಮರವಾಗಿ ಬಗ್ಗದ್ದು ಗಿಡವಾಗಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಸಣ್ಣ ಸಸಿ ಇದ್ದಾಗ ನಿಮ್ಮ ಮಾತು ಕೇಳ್ತಾವ. ಅವಾಗ ನೀವು ಹೆಂಗೆ ರೂಪ ಕೊಡ್ತಿರ್ಲ ಹಂಗೆ ತಯಾರಾಗ್ತಾವ. ಆಗ ದುರ್ಗಾದಾಸರು ಪ್ರತಿನಿತ್ಯದಲ್ಲಿಯೂ ಆ ರೀತಿ ತಯಾರು ಮಾಡ್ತಾ ಇದ್ರು. ಅವ ಮುಂದೆ ರಾಜ ಆಗವ. ಹಿಂಗಾಗಿ ಒಂದೊಂದು ದಿವಸ ಅವಾಗ ಊಟನ ಕೊಡ್ತಿರ್ಲಿಲ್ಲ ಜಶವಂತ ಸಿಂಗನಿಗೆ. ಒಂದೊಂದು ದಿವಸ ನಿದ್ರೆ ಮಾಡಿಕೊಡ್ತಾ ಇರಲಿಲ್ಲ. ಒಂದೊಂದು ದಿವಸ ಕಾಡಿನಲ್ಲಿ ಹೋಗಿ ಬಿಟ್ಟು ಹಂಗ ಬರ್ತಿದ್ರು. ರಾತ್ರೋರಾತ್ರಿ ಕಾಡಿನಲ್ಲಿ ಅವ ಕಳೆಯಬೇಕು. ಅಷ್ಟೇ ಅಲ್ಲದೆ ಒಂದೊಂದು ದಿನ ಅವನಿಗೆ ಅಗ್ನಿ ಪರೀಕ್ಷೆಗಳು. ಒಂದೊಂದು ದಿನ ಬೇಕಾತನ ಸಿಕ್ಕಾಪಟ್ಟೆ ಬೈದು ಬಿಡೋದು. ಇವು ಮನಸ್ಸಿಗೆ ಹಚ್ಕೋತಾನೋ ಇಲ್ಲೋ ಅಂತ ನೋಡೋದು. ಒಂದೊಂದು ದಿನ ಕಂಬಕ್ಕೆ ಕಟ್ಟಿ ಬಿಡೋದು. ಹಿಂಗ ಶಿಕ್ಷಣವನ್ನ ದುರ್ಗಾದಾಸ ಕೊಡ್ತಾ ಇದ್ದ. ಅವಾಗ ಅವ ಏನ ಜಸ್ವಂತ್ ಸಿಂಗ್ ಇದ್ದಲ್ಲ, ಅವ ಮನಸ್ಸಿನಾಗ ಅನ್ಕೊಂಡ, ನಮ್ಮ ಅವ್ವ ಅಪ್ಪ ತಂದು ಹಚ್ಚಾರಿಲ್ಲಿ ಶಾಲೆಗೆ, ನೀ ಒಳ್ಳೆ ಶಿಕ್ಷಣ ನನಗೆ ಕೊಡ್ಲಾ ಹತ್ತಿದಿ, ಮುಂದೆ ನಾ ರಾಜ ಆದ ಬಳಕ ನೀನು ನೋಡ್ಕೋತನತ್ ಮನಸ್ಸಿನಾಗ ಹತ್ತಿದ್ದವ. ನಿಮ್ಮ ಹುಡುಗರು ಅಂತಿರ್ತಾವ, ನೀವು ಭಾಳ ಕಠಿಣವಾದ ಶಾಲೆಗೆ ಹಚ್ಚಿದ್ರಿ ಅಂದ್ರೆ ನಾಯನ ಬರಾವಲ್ಲ ಕರೆ, ಈ ಕಡೆ ನಮ್ಮ ಅವ್ವ ಅಪ್ಪ ಹಚ್ಚಾರಂತ ಬಂದನೆ ಅಂತಿರ್ತಾನ ಹುಡುಗ. ಹಂಗ ಅವ ಜಸ್ವಂತ್ ಸಿಂಗ್ ಅಂತಿದ್ದ ಮನಸ್ಸಿನೊಳಗೆ. ಮ್ಯಾಲಂದ್ರೆ ಮತ್ತೆ ಇನ್ನೊಂದು 2 ದಿವಸ ಬಡಿತಾರ. ಹಿಂಗ ಅವನ ಶಿಕ್ಷಣ ಎಲ್ಲ ಪೂರ್ಣ ಮುಗಿತ್ತು. ಇಷ್ಟೂ ಅವನಲ್ಲಿ ದೋಷ ಇರಲಾರದಂಗ, ಅಂಜಲಾರದಂಗ ಅವನನ್ನು ತಯಾರು ಮಾಡಿದ್ದ ದುರ್ಗಾದಾಸ. ಗುರುಗಳಂದ್ರೆ ಹೆಂಗಿರಬೇಕು ಅಂದ್ರೆ ದುರ್ಗಾದಾಸನಂಗಿರಬೇಕು. ಅವ್ವ ಅಪ್ಪ ಅಂದ್ರೆ ದುರ್ಗಾದಾಸನಂಗಿರಬೇಕು. ಮಕ್ಕಳಿಗೆ ಹಸಿವಿನ ಮಹತ್ವವನ್ನು ತಿಳಿಸ್ಕೊಡಬೇಕು. ಮಕ್ಕಳಿಗೆ ನಿದ್ರೆಯ ಮಹತ್ವವನ್ನು ತಿಳಿಸ್ಕೊಡಬೇಕು. ಒಂದು ಹನಿ ಬೆವರ ಹನಿ ಹೆಂಗೆ ಬರ್ತದ ಅಂತ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗ್ತದ. ಅದೇನು AC ರೂಮ್ನಲ್ಲಿ ಕುಂತ್ರೆ ಬೆವರ ಹನಿ ಬರ್ತದೇನು? ಕಾರ್ನಲ್ಲಿ ಕುಂತು ತಿರುಗಾಡಿದ್ರೆ ಬೆವರ ಹನಿ ಬರ್ತದೇನು? ಬಿಸಿಲಾಗ ನಿಂತ್ರ ಬರ್ತದೇನು? ಮಣ್ಣಿನಲ್ಲಿ ಮಣ್ಣಾಗಿ ಯಾವ ಮನುಷ್ಯ ದುಡಿತಾನಲ್ಲ ಅವನಿಗೆ ಬೆವರು ಹನಿ ಬರ್ತದ. ಈ ಜಗತ್ತಿನಲ್ಲಿ ಬೆವರ ಹನಿ ಬಂದಾವಂತ ನಾಟಕ ಮಾಡ್ಲಾಕ ಬರಂಗಿಲ್ಲ. ಅದು ಸ್ಟೇಜ್ ಮೇಲಿನ ಕೆಲಸ ಅಲ್ಲ, ಹೊಲದಾನ ಕೆಲಸದ, ಪರಿಶ್ರಮದ ಕೆಲಸ ಅದ. ಅವಾಗ ಅವಂದು ಶಿಕ್ಷಣ ಮುಗಿತ್ತು, ರಾಜ್ಯಕ್ಕೆ ಕಳಿಸ್ಕೊಟ್ರು. ಹೋದ, ಮಹಾರಾಜನಾದ. ಆದ ಬಳಿಕ ದುರ್ಗಾದಾಸನನ್ನು ಕರೆಸಿದ. ಮೊದಲನೇ ಕೆಲಸನ ಜಸ್ವಂತ್ ಸಿಂಗ್ ಕರೆಸಿ ಒಂದು ಎಲ್ಲ ದೊಡ್ಡ ಬೈಠಕ್ಕ ರಾಜ ದರ್ಬಾರನ್ನ ಕರೆದ. ಎಲ್ಲ ಮಂತ್ರಿಗಳನ್ನು ಕೂಡ ಕರೆಸಿದ ಬಳಿಕ ಈ ದುರ್ಗಾದಾಸನನ್ನು ಕರೆಸಿ ಹೇಳಿದ, ಈ ದುರ್ಗಾದಾಸನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಹೇಳ್ರಿ ಅಂತಂದವ ಜಸ್ವಂತ್ ಸಿಂಗ್. ಅಷ್ಟು ಸಿಟ್ಟು ಮನಸ್ಸಿನಲ್ಲಿ ಇತ್ತು.
ಆ ಬಳಿಕ ಅಲ್ಲಿರುವಂಥ ಮಂತ್ರಿಗಳೆಲ್ಲ ವಿಚಾರ ಮಾಡಿದರು, ಯಾವ ಕಾರಣದಿಂದ ಇವರಿಗೆ ಶಿಕ್ಷಾ ಕೊಡೋದು ಅಂತ ಕೇಳಿದರು ಅವರು. ನೋಡ್ರಿ, ನಾನು ಗುರುಕುಲದಲ್ಲಿದ್ದಾಗ ನನಗೊಂದೊಂದು ದಿವಸ ನಿದ್ದೆ ಮಾಡಿಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, ಕಾಡಿನಲ್ಲಿ ಬಿಟ್ಟು ಬಂದಾರ, ಚಡಿಯೇಟಿನ ಶಿಕ್ಷೆಗಳನ್ನು ಕೊಟ್ಟಾರ, ಕಂಬಕ್ಕೆ ಕಟ್ಟ್ಯಾರ, ಅಷ್ಟೇ ಅಲ್ಲದೆ ಬೈದಾರ, ಬಡದಾರ. ಹಿಂಗಾಗಿ ಇವನಿಗೆ ನಾನು ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಜಸ್ವಂತ್ ಸಿಂಗ್ ಹೇಳಿದ. ಅವಾಗ ಅಲ್ಲಿರುವಂಥ ಮಂತ್ರಿಗಳೆಲ್ಲರೂ ವಿಚಾರ ಮಾಡಿ ರಾಜಾಗೆ ಹೇಳಿದರು ಅವರು, ನೋಡ್ರಿ ಮಹಾರಾಜರೇ, ಇವತ್ತ ಅವ ಜಸ್ವಂತ್ ಸಿಂಗ ದುರ್ಗಾದಾಸನಿಗೆ ತೀರ್ಪು ಏನು ಕೊಡಾವಿದ್ದವ. ಅಷ್ಟರೊಳಗಾಗಿ ಇವರು ಹೇಳಿದರು ಮಂತ್ರಿಗಳು, ನೋಡ್ರಿ ಮಹಾರಾಜರೇ, ಒಂದು ವೇಳೆ ಅವತ್ತ ಗುರುಗಳು ದುರ್ಗಾದಾಸರು ನಿಮಗ ಒಂದೆರಡು ಚಡಿಯೇಟಿನ ಶಿಕ್ಷೆಯನ್ನು ಕೊಡದೆ ಹೋಗಿದ್ರ, ಅವತ್ತವರು ನಿಮಗೆ ಬೈಯದೇ ಹೋಗಿದ್ರ, ಬಡಿಯದೇ ಹೋಗಿದ್ರ, ನಿಮಗೂ ಉಪವಾಸ ಇಡದೆ ಹೋಗಿದ್ರ, ನಿಮ್ಮನ್ನ ಕಾಡಿನಲ್ಲಿ ಬಿಟ್ಟು ಬರದೇ ಹೋಗಿದ್ರ, ಇವತ್ತು ಇಡೀ ರಾಜ್ಯದ ಜನರೆಲ್ಲರೂ ಕೂಡ ದರೋಡೆ ಮಾಡ್ತಾ ಇದ್ರು, ನೀವೊಬ್ಬರೇ ರಾಜರಾಗಿರ್ತಿದ್ರಿ. ಇವತ್ತ ರಾಜ್ಯದ ಜನರೆಲ್ಲರೂ ಕೂಡ ಭಿಕ್ಷೆ ಬೇಡುವಂಗಾಗ್ತಾ ಇತ್ತು. ಅದಕ್ಕಾಗಿ ಅವತ್ತವರು ನಿಮಗೇನು ಶಿಕ್ಷೆಯನ್ನು ಕೊಟ್ರಲ್ಲ, ಆ ಒಂದು ಶಿಕ್ಷಣದ ಪರಿಣಾಮವಾಗಿ ಇಡೀ ಇವತ್ತು ನಿಮ್ಮ ರಾಜ್ಯ ಸುಭಿಕ್ಷವಾಗ್ಯದ, ಸುಭದ್ರವಾಗ್ಯದ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿರುವಂತಹ ಅಂಜಿಕೆಯನ್ನು ಅವರು ತೆಗೆದು ಹಾಕ್ಯಾರ ಅಂತ ಹೇಳಿದರು ಮಂತ್ರಿಗಳು. ಆ ಬಳಿಕ ಇವು ಜಸ್ವಂತ್ ಸಿಂಗನಿಗೆ ಮಂತ್ರಿಗಳು ಹೇಳಿದರು, ಅವರು ನಿನಗೆ ಕೊಟ್ಟದ್ದು ಶಿಕ್ಷೆಯಲ್ಲ, ಶಿಕ್ಷಣ. ಹೀಗಾಗಿ ನೀನೀಗ ಏನು ಮಾಡಬೇಕು ಅಂದ್ರ, ನಿನಗೆ ಅವರು ಇಷ್ಟೆಲ್ಲ ಕಲಿಸಿದ್ದಕ್ಕಾಗಿ, ಗುರುಗಳು ಕಲಿಸಿದ್ದಕ್ಕಾಗಿ ನೀನು ಗುರುಗಳಿಗೆ ನಿನ್ನ ರಾಜ್ಯದಲ್ಲಿರುವಂಥ ಅಮೂಲ್ಯವಾದ ಮುತ್ತು ರತ್ನಗಳನ್ನು ಅವರ ಜೋಳಿಗೆಗೆ ಹಾಕಬೇಕು. ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ದರ್ಬಾರಿನ ಸಮ್ಮುಖದಲ್ಲಿ, ಇಡೀ ಪ್ರಜೆಗಳ ಸಮ್ಮುಖದಲ್ಲಿ ನಿನ್ನ ಗುರುಗಳ ಪಾದ ಪೂಜಾ ಮಾಡಬೇಕು, ಅವರನ್ನು ಸಿಂಹಾಸನದ ಮೇಲೆ ಕೂಡಿಸಬೇಕು. ಆ ಬಳಿಕ ನೀನು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ನಂದು ತಪ್ಪಾಗ್ಯದ ಅಂತ ಹೇಳಬೇಕು ಅಂತ ಮಂತ್ರಿಗಳು ಹೇಳಿದರು. ಅವಾಗ ಜಸ್ವಂತ್ ಸಿಂಗನಿಗೆ ತಾನು ತಪ್ಪು ಮಾಡೇನಿ ಅಂತ ಅನಿಸ್ತು. ಅದರಂತೆ ಗುರುಗಳಲ್ಲಿ ಕ್ಷಮಾ ಬೇಡಿ, ಗುರುಗಳೇ ದೊಡ್ಡವರು, ನಿಮ್ಮ ಆಶೀರ್ವಾದ ಸದಾಕಾಲ ನನ್ನ ಮ್ಯಾಲೆ ಇರಲಿ ಅಂತವ ಅಂದಿನಿಂದ ಚಲೋ ರೀತಿ ರಾಜ್ಯಭಾರ ಮಾಡ್ಕೋತ ಹೋದ. ಹೀಗಾಗಿ ಕ್ರೋಧ ಬೇಡ ಗುರುವಿನಲ್ಲಿ. ಡಾಕ್ಟರ್ ಮ್ಯಾಲ ಬಹಳ ಕಹಿ ಗುಳಿಗೆ ಕೊಟ್ಟ, ನೀವು ಡಾಕ್ಟ್ರ ಸರಿ ಇಲ್ಲ ಅಂತ ಬೇಯಲಕ್ಕೆ ಹೋಗಬಾರದು. ಬಹಳ ಸಿಹಿ ಗುಳಿಗೆ ಕೊಟ್ಟ ಅಂದ್ರೆ ನಿಮ್ಮನ್ನು ಕೊಲ್ತಾನಂತವ ಡಾಕ್ಟರ್ ಅಲ್ಲವ. ಡಾಕ್ಟರ್ ಅಂದ್ರೆ ಯಾರು? ನೀವು ಆರಾಮಾಗಬೇಕು, ಈಗ ಸದ್ಯ ಕಹಿ ಗುಳಿಗೆ ತಗೋರಿ, ಈಗ ಸದ್ಯ ಅಂತ ಔಷಧಿ ತಗೋರಿ, ಆದ್ರೆ ನೀವು 100 ವರ್ಷ ಚಲೋ ಬದುಕಬೇಕು ಅಂತ ಬಯಸುವಂಥವನೇ ಒಬ್ಬ ಡಾಕ್ಟ್ರ್ ಹೆಂಗಾಗ್ತಾನಲ್ಲ, ಹಂಗ ಈಗ ಸದ್ಯ ನಿಮಗೆ ಬೈದರು, ಈಗ ಸದ್ಯ ನಿಮಗೆ ಬಡಿದರು, ಒಂದು ಬುದ್ಧಿಯ ಮಾತನ್ನು ಹೇಳಿದರೂ ಕೂಡ ಅದು ಒಂದು ಔಷಧಿಯೇ ಹೊರತು ಅದು ನಮ್ಮನ್ನು ಕೊಲ್ಲುವಂಥ ವಿಷ ಅಲ್ಲ ಅಂತ ತಿಳ್ಕೋಬೇಕು. ಮೋಹ ಬೇಡ ತನು ಮನಗಳಲ್ಲಿ. ಶರೀರದ ಮ್ಯಾಲ ಮನಸ್ಸಿನ ಮ್ಯಾಲ ಬಹಳ ಮೋಹ ಇರಬಾರದು. ಮದ ಬೇಡ ಶಿವಭಕ್ತರಲ್ಲಿ, ಮಹಾತ್ಮರಲ್ಲಿ ಎಂದಿಗೂ ಕೂಡ ನಾವು ಸ್ವಕ್ಕೆ ತೋರಿಸಬಾರದು. ಮತ್ಸರ ಬೇಡ ಸಕಲ ಜೀವಂಗಳಲ್ಲಿ. ಯಾವುದೇ ಜೀವರಾಶಿಗಳ ಮ್ಯಾಲ ನಾವೆಂದಿಗೂ ಕೂಡ ಸಿಟ್ಟಾಗಬಾರದು, ದ್ವೇಷವನ್ನು ಮಾಡಬಾರದು. ಇಂತಿ ಗುಣವನ್ನರಿದು ಮೆರೆಯಬಲ್ಲಡೆ ಆತನೇ ಸದ್ಭಕ್ತ ಕಾಣ ಕೂಡಲ ಚನ್ನ ಸಂಗಮ ದೇವ. ಇಂತಹ ಗುಣಗಳಿದ್ದು ಅಂದ್ರ ಅವನಿಗೇನಂತ ಕರೀತಾರ? ಸದ್ಭಕ್ತ ಅಂತ ಕರೀತಾರ. ಚನ್ನ ಬಸವಣ್ಣನವರು ಅಂದ್ರ ಬಹಳ ನೇರವಾಗಿ ಹೇಳುವಂಥವ್ರು.
ಯಾವುದೇ ಮುಚ್ಚು ಮರೆ ಇರಲಾರದೆ ಮಾತನಾಡುವಂಥವರು. ಅವರು ನಮಗ ಹಿಂಗ ಇರಬೇಕು ಅಂತ ನಿಯಮವನ್ನು ಹಾಕಿಕೊಟ್ರು. ಅಷ್ಟೇ ಅಲ್ಲದೆ ಇಡೀ ಲಿಂಗಾಯತ ಸಿದ್ಧಾಂತವನ್ನು ಕಟ್ಟಿಕೊಟ್ರು. ಅಂತಹ ಚನ್ನ ಬಸವಣ್ಣನವರ ಕುರಿತು ಮತ್ತೆ ನೋಡೋಣ. ಇವತ್ತು ಗ್ರಾಮ ದೈವವಾದಂತಹ ಕಾಲಭೈರವನಾಥನ ಒಂದು ಮಾಣಿಕ್ಯದ ಆರತಿ ಅದ. ಅದೊಂದು ಗ್ರಾಮದ ಉತ್ಸವ. ನೋಡ್ರಿ ಹೆಸರನ್ನ ಎಷ್ಟು ಚಲೋ ಅದ. ಯಾವ ಆರತಿಯನ್ನು ನಾವು ದೇವರಿಗೆ ಮಾಡಬೇಕು ಅಂದ್ರೆ ಇಡೀ ಜಗತ್ತಿನಲ್ಲಿಯೇ ಬೆಲೆ ಬಾಳುವಂಥ ಮಾಣಿಕ್ಯ, ಅದರಲ್ಲಿಟ್ಟು ನಾವು ಕಾಲಭೈರವನಿಗೆ ಆರತಿಯನ್ನು ಮಾಡಬೇಕು. ಯಾಕೆ ಮಾಡಬೇಕು ಅಂತ ಕೇಳಿದರೆ, ನಾವೆಲ್ಲರೂ 100 ವರ್ಷ ಸುಖವಾಗಿ ಬಾಳಬೇಕು. ಈ ಊರಿಗೆ ಮಳೆ ಬೆಳೆ ಯಾವಾಗಲೂ ಆಗ್ತಾ ಇರಬೇಕು. ಯಾರಲ್ಲಿ ಕೂಡ ವೈಮನಸ್ಯ ಬರಬಾರದು. ನಾವೆಲ್ಲರೂ ಕೂಡ 10-20 ಸಾವಿರ ಜನ ಇರಬಹುದು. ಒಂದೇ ಮನೆಯವರಂಗ ನಾವು ಇರಬೇಕು ಅಂತ ಊರಿನ ಹಿತಕ್ಕಾಗಿ ಮಾಡುವ ಪ್ರಾರ್ಥನೆಯೇ ಮಾಣಿಕ್ಯದ ಆರತಿ. ಹಾಗಾಗಿ ತಾವೆಲ್ಲರೂ ಕೂಡ ಈಗ ಪ್ರಸಾದವನ್ನು ತೆಗೆದುಕೊಂಡು ಆ ಆರತಿಗೆ ಎಲ್ಲರೂ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.